ಇನ್ನು ಪ್ರಜ್ವಲ್ ರೇವಣ್ಣ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ ಸಿಗ್ತಾ ಇದೆ. ಬಗೆದಷ್ಟು ಬಯಲಾಗ್ತಾ ಹೋಗ್ತಾನೆ ಇದೆ ವಿಚಾರ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನಾವು ನೋಡ್ತಾ ಹೋಗೋಣ. ಇನ್ನು ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚೇತನ್ ಹಾಗೂ ಲಿಖಿತ್ಗೆ 14 ದಿನ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಇನ್ನು ಈ ಚೇತನ್ ಲಿಖಿತ್ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಹಾಸನದ ಪ್ರೀತಮ್ ಗೌಡ ಅವರ ಅತ್ಯಾಪ್ತರು ಅನ್ನೋ ಮಾಹಿತಿ ಸಿಗ್ತಾ ಇರುವಂತದ್ದು. ಮೇ 25ನೇ ತಾರೀಕು ತನಕ ನ್ಯಾಯಾಂಗ ಜಡ್ಜ್ ಒಂದ್ ರೀತಿಯಾಗಿ ಬಂಧಿಸಬೇಕು ಅನ್ನೋ ಮಾಹಿತಿಯನ್ನ ಕೊಟ್ಟಿರುವಂತದ್ದು. JMFC ನ್ಯಾಯಾಧೀಶರಾಗಿರುವಂತಹ ಗಿರಿಗೌಡ ಆದೇಶವನ್ನ ಕೊಟ್ಟಿದ್ದಾರೆ. ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಯಾರ್ಯಾರ್ದೋ ಹೆಸರು ತಳಕಾಕೊಳ್ತಾ ಇದೆ ಅಂತ ಹೇಳ್ಬೋದು. ಒಂದ್ ಕಡೆ ನವೀನ್ ಗೌಡ ಅವರು ಎಲ್ಲೋ ಅಜ್ಞಾತ ಸ್ಥಳದಲ್ಲಿ ಕುತ್ಕೊಂಡು ಪೋಸ್ಟ್ ಅನ್ನ ಹಾಕ್ತಾರೆ. ಇದಕ್ಕೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ನನ್ಗೆ ಯಾವುದೋ ರೋಡಲ್ಲಿ ಸಿಕ್ತು, ನಾನು ಅದನ್ನ ಯಾರಿಗೋ ಕೈ ಕೊಟ್ಬಿಟ್ಟೆ ಅಂತ ಹೇಳ್ತಾರೆ. ಈಗ ಚೇತನ್ ಹಾಗೂ ಲಿಖಿತ್ಗೂ ಕೂಡ ಒಂದ್ ರೀತಿಯಾಗಿ ಈಗ ಕಾನೂನಿನ ಬಿಸಿ ತಡ್ತಾ ಇದೆಯಾ ಅನ್ನೋ ಪ್ರಶ್ನೆ. ಇದನ್ನೆಲ್ಲ ಒಂದ್ ರೀತಿಯಾಗಿ ಗಮನಿಸ್ತಾ ಹೋದ್ರೆ ಈಗ ನವೀನ್ ಗೌಡ ಅವ್ರನ್ನ ಯಾಕೆ SIT ಪ್ರಶ್ನೆ ಮಾಡ್ತಾ ಇಲ್ಲ, ಅವ್ರಿಗೆ ಯಾಕೆ ನೋಟಿಸ್ ಕೊಡ್ತಾ ಇಲ್ಲ, ಅವ್ರನ್ನ ಯಾಕೆ ತನಿಖೆ ಕರೀತಾ ಇಲ್ಲ ಅನ್ನೋ ಪ್ರಶ್ನೆಯನ್ನ ಈಗ ಸಾರ್ವಜನಿಕರು ಮಾಡ್ತಾ ಇರುವಂತದ್ದು. ಜೊತೆಗೆ ಈಗ ವಿಪಕ್ಷದಲ್ಲಿ ಇರುವಂತಹ ವಿಪಕ್ಷಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳನ್ನೇ ಈಗ SIT ಏನಾದ್ರು ಟಾರ್ಗೆಟ್ ಮಾಡ್ತಾ ಇದೆಯಾ ಅನ್ನೋ ಪ್ರಶ್ನೆಗಳನ್ನ ಕೂಡ ನಾವಿಲ್ಲಿ ನೋಡ್ಬೇಕಾಗತ್ತೆ. ಇದನ್ನೇ ಈಗ ಸಾರ್ವಜನಿಕರು ಮಾಡ್ತಾ ಇರುವಂತದ್ದು. ಅದೇನೇ ಆಗ್ಲಿ, ಈಗ ಚೇತನ್ ಹಾಗೂ ಲಿಖಿತ್ಗೆ ಈಗ 14 ದಿನ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. JMFC ನ್ಯಾಯಾಧೀಶರಾಗಿರುವಂತಹ ಗಿರಿಗೌಡ ಆದೇಶವನ್ನ ಕೊಟ್ಟಿರುವಂತದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪ್ರೀತಮ್ ಗೌಡ ಅವರು ಕೂಡ ರಿಯಾಕ್ಟ್ ಮಾಡಿದ್ರು. ಇನ್ನು ಅವ್ರು ರಿಯಾಕ್ಟ್ ಮಾಡೋದನ್ನ ನಾವು ನೋಡ್ತಾ ಇದ್ರೆ ಇದೇನು ಸೀರಿಯಸ್ ಕೇಸೇ ಅಲ್ಲ ಅನ್ನೋ ರೀತಿ ಅವ್ರು ರಿಯಾಕ್ಟ್ ಮಾಡಿರುವಂಥದ್ದು. ಅವ್ರೇನು ದರೋಡೆ ಮಾಡಿಲ್ಲ, ಬೇರೆ ಏನು ಕಳ್ತನ ಮಾಡಿಲ್ಲ ಅನ್ನೋ ವಿಚಾರವನ್ನ ಪ್ರೀತಮ್ ಗೌಡ ಅವರು ಕೂಡ ರಿಯಾಕ್ಟ್ ಮಾಡ್ತಾ ಇದ್ರು. ಇನ್ನು ಈ ಕೇಸ್ ಈಗ ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ಏನಾಗುತ್ತೆ, ಇನ್ನು ಯಾರ್ಯಾರೆಲ್ಲ ಇಲ್ಲಿ ತಗ್ಲಾಕೊಳ್ತಾರೆ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕೆ ಮೂಡ್ತಾ ಇರುವಂಥದ್ದು. ಈಗ ಚೇತನ್ ಹಾಗೂ ಲಿಖಿತ್ ಅವ್ರಿಗೆ 14 ದಿನ ನ್ಯಾಯಾಂಗ ಬಂಧನ ಆಗಿರುವಂಥದ್ದು. ಈ ಚೇತನ್ ಅನ್ನೋರು ಪ್ರೀತಮ್ ಗೌಡ ಅವರ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇರೋರಂತೆ. ಇನ್ನು ಲಿಖಿತ್ ಅನ್ನೋರು ಪ್ರೀತಮ್ ಗೌಡ ಅವರ ತುಂಬಾ ಬೇಕಾಗಿರೋರ್ಗೆ ಅವ್ರಿಗೆ ಜೊತೆಗೆ ಆಪ್ತರು ಅನ್ನೋ ಮಾಹಿತಿಯನ್ನ ಕೂಡ ಅವರು ಹೇಳ್ಕೊಳ್ತಾ ಇದ್ರು. ಧೈರ್ಯವಾಗಿರು, ಏನಿಲ್ಲ ಪ್ರಪಂಚ ಆಗ್ಬಾರ್ದೇನ ಇಲ್ಲೇನೋ. ಧೈರ್ಯವಾಗಿರು, ಏನಿಲ್ಲ ಪ್ರಪಂಚ ಆಗ್ಬಾರ್ದೇನ ಇಲ್ಲೇನೋ.